ನಾನು ನಿಮ್ಮ ಗಿರೀಶ್ ಫ್ರಮ್ ಮೋಟರ್ ರೈಡ್ ಕನ್ನಡ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ನೀವು ಇದೇ ಮೊದಲನೇ ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಮತ್ತು ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡೋದು. ಸೊ ನೀವು ನೋಡ್ತಿರ್ಬೋದು ನಮ್ಮ ಮುಂದೆ DJI ಮಿನಿ ಇದೆ. ಸೊ ನಾವು ಇವತ್ತು ಇದನ್ನು ಅನ್ಬಾಕ್ಸ್ ಮಾಡಿ ಇದ್ರ ಕಂಪ್ಲೀಟ್ ರಿವ್ಯೂ ತಿಳಿಸ್ಕೊಡ್ತೀನಿ. ಯಾವ ಥರ ಮೊಬೈಲ್ಗೆ ಕನೆಕ್ಟ್ ಆಗುತ್ತೆ ಮತ್ತು ಯಾವ ಥರ ವಾಯ್ಸ್ ಕ್ಲಾರಿಟಿ ಇದೆ. ಸೊ ಇದರಲ್ಲಿ ಎರಡು ಮೈಕ್ಸ್ ಬರುತ್ತೆ ಮತ್ತು ಒಂದು ರಿಸೀವರ್ ಬರುತ್ತೆ. ಸೊ ಯಾವ ಥರ ಕನೆಕ್ಟ್ ಮಾಡೋದು ಮತ್ತು ಎಲ್ಲ ಕಂಪ್ಲೀಟ್ ರಿವ್ಯೂ ತಿಳಿಸ್ಕೊಡ್ತೀನಿ. ಸೊ ನೀವು ಇಷ್ಟು ನನ್ನ ಹಳೆ ವೀಡಿಯೋಸು ನೋಡ್ತಿರ್ಬೋದು. ನನ್ನ ವಾಯ್ಸು ಅಷ್ಟೊಂದು ಕ್ಲಾರಿಟಿ ಇಲ್ಲ. ಹೊರಗಡೆ ನಾಯ್ಸ್ ಕ್ಯಾನ್ಸಲೇಷನು, ಹೊರಗಡೆ ನಾಯ್ಸ್ ಎಲ್ಲ ತುಂಬ ಕ್ಯಾಪ್ಚರ್ ಆಗಿದೆ. ನೀವು ಇವಾಗ ಏನು ನೋಡ್ತಾ ಇದ್ದೀರಾ ಮತ್ತು ಕೇಳ್ತಾ ಇದ್ದೀರಾ, ಸೊ ಇದು ಕೂಡ ಡೈರೆಕ್ಟ್ ಫೋನಿಂದ ಬರ್ತಿರೋ ಆಡಿಯೋ. ಸೊ ಇದನ್ನು ಓಪನ್ ಮಾಡಿ ಸೊ ಈ ಮೈಕ್ನ ಕನೆಕ್ಟ್ ಮಾಡಿಕೊಂಡು ಮತ್ತು ಯಾವ ಥರ ಬರುತ್ತೆ ಅಂತಲೂ ನಿಮಗೆ ತೋರಿಸ್ತೀನಿ ವಾಯ್ಸು. ಮತ್ತು ಹೊರಗಡೆ ಹೋಗಿ ಕೂಡ ಚೆಕ್ ಮಾಡೋಣ. ಸೊ ಯಾವ ಥರ ಇದೆ ವಾಯ್ಸು ಕ್ಲಾರಿಟಿ ಮತ್ತು ಯಾವ ಥರ ಕ್ಯಾಚ್ ಮಾಡುತ್ತೆ, ಇದು ಯಾವ ಥರ ವರ್ಕ್ ಆಗುತ್ತೆ, ನಾಯ್ಸ್ ಕ್ಯಾನ್ಸಲೇಷನ್ ಯಾವ ಥರ ವರ್ಕ್ ಆಗುತ್ತೆ ಮತ್ತು ಫೋನಿಗೆಲ್ಲ ಯಾವ ಥರ ಕನೆಕ್ಟ್ ಮಾಡ್ಕೊಳ್ಳೋದು ಈಸಿ ಇದೆಯಾ ಆಪ್ರೇಷನ್ಸ್ ಅಂತ ಕಂಪ್ಲೀಟ್ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ. Soy arena, oh so bright. Baila conmigo toda la night. El ritmo suena, can you feel? Move your body, it's so real. Vuélvete loco, don't stop now. Sigue el ritmo, I'll show you how. Fuego en el aire, burning high. Feel the heat bajo el sky. Baila, sin parar, shake your body, shine. ನೀವು ನೋಡ್ತಿರ್ಬೋದು ಎರಡು ಮಿಕ್ಸ್ ಇದೆ. ಸೊ ವಿತ್ ಮ್ಯಾಗ್ನೆಟ್ಸ್ ಇಲ್ಲಿ ಹಾಕ್ಕೊಟ್ಟಿದ್ದಾರೆ. ಇದು ನೋಡಿ TX ಇದು ರಿಸೀವರ್ ಇದು. ಸೊ ಇದು ನಿಮಗೆ USB ಫೋನ್ಸ್ಗೆ USB-C ಟೈಪ್ ಪೋರ್ಟ್. ಇದು USB-C ಇರೋ ಫೋನ್ಸ್ಗೆ ಅಥವಾ ಕ್ಯಾಮ್ರಾಸ್ಗೆ ಡೈರೆಕ್ಟ್ ಕನೆಕ್ಟ್ ಮಾಡ್ಕೋಬೋದು. ಸೊ ಬೇರೆ ಏನು ನಿಮಗೆ ಬಾಕ್ಸಲ್ಲಿ ಸಿಗ್ತಾಯಿಲ್ಲ. ಇಲ್ಲಿ ಒಂದು ಖಾಲಿ ಪೋರ್ಟ್ ಇದೆ. ನಿಮಗೆ ಬೇಕಂದರೆ ಈ ಥರದ್ದು ಎಕ್ಸ್ಟ್ರಾ ತೊಗೊಂಡು ಮತ್ತು ಇದರಲ್ಲಿ ಲೈಟ್ನಿಂಗ್ ಅಡ್ಯಾಪ್ಟರು ಅಥವಾ ಇದೇ ಥರದ್ದು ಇನ್ನೊಂದು ತೊಗೊಂಡು ನೀವು ಇಟ್ಕೋಬೋದು. ಗೊತ್ತಿರ್ಬೋದು ಇವಾಗ ನನ್ನ ಮೈಕ್ ಹಾಕ್ಕೊಂಡಿದ್ದೀನಿ ಇಲ್ಲಿಗೆ. ಸೊ ಯಾವ ಥರ ವಾಯ್ಸ್ ಬರ್ತಿದೆ ಅಂತ ನಿಮಗೆ ಆಲ್ರೆಡಿ ಕೇಳಿಸಿರುತ್ತೆ. ನಾನು ಈವನ್ ಹೊರಗಡೆ ಹೋಗಿ ಮಾತಾಡಿದ್ರೂ ನಿಮಗೆ ತುಂಬ ಚೆನ್ನಾಗಿ ಕೇಳುತ್ತೆ ವಾಯ್ಸ್. ನೋಡಿ ಕೇಳಿಸ್ತಿದೆಯಾ ವಾಯ್ಸು? ಸೊ ವಾಯ್ಸ್ ಕ್ಲಾರಿಟಿ ಚೆನ್ನಾಗಿದೆ ಅಂತ ಅಂದ್ಕೊತೀನಿ. ನಾನು ರೂಮಿಂದ ಆಚೆ ಬಂದಿದ್ದೀನಿ. ಸೊ ಅಪ್ ಟು 10 ಮೀಟರ್ಸ್ ಇದನ್ನು ಬಳಸ್ಬೋದು. ಸೊ ಇವಾಗ ನೋಡಿ, ಸೊ ಇದು ಜಸ್ಟ್ ಇದು ಕವರ್ ಥರ ಇತ್ತು. ಇದ್ರ ಮೇಲ್ಗಡೆ ಮೈಕಿಗೆ ಏನಂತಾರೆ ಅಂತ ನಂಗೆ ಗೊತ್ತಿಲ್ಲ. ಸೊ ಇದನ್ನು ಹಾಕ್ಕೊಂಡಿದ್ದೀನಿ. ಇದು ಯಾವ ಥರ ಬರ್ತಿದೆ ಅಂತ ವಾಯ್ಸು ಕೇಳ್ಬೋದು ನೀವು, ಎಷ್ಟು ಕ್ಲಾರಿಟಿ ಇದೆ ಅಂತ. ಸೊ ಬನ್ನಿ ಹೊರಗಡೆ ಯಾವ ಥರ ಕ್ಲಾರಿಟಿ ಇದೆ ಅಂತ ತೋರಿಸ್ತೀನಿ. ನೋಡಿ ಇವಾಗ ಅದು ರಿಸೀವರ್ ಕನೆಕ್ಟ್ ಮಾಡಿದ್ದೀನಿ ಫೋನ್ಗೆ. ಸೊ ಇದನ್ನು ಮೈಕ್ ಹಾಕೋತೀನಿ ಇಲ್ಲಿಗೆ. ಸೊ ಈಗ ನೋಡ್ಬೋದು ನಿವಾಗ, ಆವಾಗಲೇ ಎಷ್ಟು ಡಿಸ್ಟರ್ಬೆನ್ಸ್ ಇತ್ತು ವಾಯ್ಸು. ಸೊ ಇವಾಗ ನೋಡ್ಬೋದು ಸೇಮ್ ಡಿಸ್ಟೆನ್ಸ್ ಹೋಗ್ತೀನಿ ನಾನು. ನೋಡಿ ಹೊರಗಡೆ ನಾಯ್ಸ್ ಎಲ್ಲ ಎಷ್ಟು ಕ್ಲಾರಿಟಿ ಇದೆ ಇವಾಗ, ಎಷ್ಟು ಕ್ಲಾರಿಟಿ ಇದೆ ನೋಡಿ. ಹೊರಗಡೆ ನಾಯ್ಸ್ ಯಾವುದೂ ಕ್ಯಾಪ್ಚರ್ ಆಗ್ತಿಲ್ಲ. ಸೊ ಈಗ ನೋಡ್ತಿರ್ಬೋದು ಇದು ರಿಸೀವರು ಮತ್ತು ಮೈಕು. ರಿಸೀವರ್ ತೆಗೆದಿದ್ದೀನಿ, ಅಂದರೆ ಮೈಕ್ ಡಿಸ್ಕನೆಕ್ಟ್ ಆಗಿದೆ ಐಫೋನಿಂದ. ಸೊ ಇವಾಗ ನೋಡ್ಬೋದು ಮೈಕ್ ಯಾವ ಥರ ಇದೆ ಅಂತ. ಇಲ್ಲಿಗೆ ಬಂದರೆ ಕೇಳೋದೇ ಇಲ್ಲ ನಾವು ವಾಯ್ಸು. ಹಾಯ್, ನೋಡ್ತಿರ್ಬೋದು ಇದು ವಿತೌಟು ನಾಯ್ಸ್ ಕ್ಯಾನ್ಸಲೇಷನ್ನು ಇವಾಗ ಮೈಕ್ ನೀವು ಕೇಳ್ತಿರೋದು. ಸೊ ಮತ್ತೆ ನಾಯ್ಸ್ ಕ್ಯಾನ್ಸಲೇಷನ್ ಆನ್ ಮಾಡ್ತೀನಿ, ಯಾವ ಥರ ಕೇಳುತ್ತೆ ನೋಡೋಣ. ಜಸ್ಟು ಇಲ್ಲೊಂದು ಪವರ್ ಬಟನ್ ಇರುತ್ತೆ. ಆ ಪವರ್ ಬಟನ್ ಒತ್ತಿದ್ರೆ ಒಂದ್ಸಲಿ ಒತ್ತಿದ್ರೆ ಸಾಕು. ಸೊ ಇವಾಗ ನಾಯ್ಸ್ ಕ್ಯಾನ್ಸಲೇಷನ್ ಆನ್ ಆಗಿದೆ. ಸೊ ನೀವು ಕೇಳಿಸ್ಕೊತಿರ್ಬೋದು ಸೊ ಯಾವ ಥರ ಇದೆ ಅಂತ. ಬಿಫೋರು ನಾಯ್ಸ್ ಕ್ಯಾನ್ಸಲೇಷನ್ ಯಾವ ಥರ ಇತ್ತು, ಆಫ್ಟರ್ ನಾಯ್ಸ್ ಕ್ಯಾನ್ಸಲೇಷನ್ ಯಾವ ಥರ ಇದೆ. ಸೊ ಕಮೆಂಟ್ ಮಾಡಿ. ಸೊ ನಿಮಗೆ
ಈ ಥರ 2 ಮ್ಯಾಗ್ನೆಟ್ ಬರುತ್ತೆ. ಸೊ ಇದು ಜಸ್ಟ್ ನೀವು ಒಳಗಡೆ ಈ ಥರ ಅಂಟಿಸ್ಕೊಬೋದು ಆಯಿತಾ. ಜಸ್ಟ್ ಈ ಥರ ಸ್ಟಿಕ್ ಮಾಡ್ಕೊಳ್ಳುತ್ತೆ ಮತ್ತು ಸ್ಲೈಡ್ ಮಾಡಿದ್ರೆ ಬಿಡುತ್ತೆ. ಇಲ್ಲಾಂದರೆ ಇದನ್ನು ಹಿಂಗೆ ಈ ಥರ ಸಿಗಿಸ್ಕೋಬೋದು. ಸೊ ಈ ಥರ 2 ಮ್ಯಾಗ್ನೆಟ್ ಬರುತ್ತೆ. ತುಂಬ ಸ್ಟ್ರಾಂಗ್ ಇದೆ ಮ್ಯಾಗ್ನೆಟ್. ಈ ಥರ ತೆಗಿಯೋಕ್ಕಾಗದೆ, ಈ ಥರ ಹಿಂಗೆ ಎಳೆಯೋದಕ್ಕೆ ಆಗೋದೇ ಇಲ್ಲ. ಇದು ಸ್ಲೈಡೇ ಮಾಡಬೇಕು ಈ ಥರ. ಸೊ ಇದಾಗಿತ್ತು ಮತ್ತು ಅನ್ಬಾಕ್ಸಿಂಗು ಮತ್ತು ರಿವ್ಯೂ. ಸೊ ಮಿಕ್ ಕ್ವಾಲಿಟಿ ಮತ್ತು ಎಲ್ಲ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ನಾನು ವರ್ಕಿಂಗ್ ಎಲ್ಲ ಮಾಡಿ ನೋಡಿದೆ, ಟೆಸ್ಟ್ ಎಲ್ಲ ಮಾಡಿ ನೋಡಿದೆ. ಸೊ ನೀವು ಇವಾಗ ಏನು ಕೇಳ್ತಾಯಿದ್ದೀರಾ ಆಡಿಯೋ ಅದರಿಂದನೇ ಕೇಳ್ತಿದ್ದೀರಾ. ಮತ್ತು ಸೊ ಇದನ್ನು ನಾನು ಅಮೆಝಾನಲ್ಲಿ ತೊಗೊಂಡಿದ್ದು. ಸೊ 11,420 ರುಪೀಸ್ ಆಗುತ್ತೆ ನಿಮಗೆ. ಸೊ ನಮ್ಮದು ICICI ಅಮೆಝಾನ್ ಕಾರ್ಡ್ ಇರೋದ್ರಿಂದ ಅದರಿಂದ ಒಂದು 570 ರುಪೀಸ್ ಕ್ಯಾಶ್ ಬ್ಯಾಕ್ ಇದೆ. ಸೊ 10,800 ಸಮಥಿಂಗ್ ಆಗುತ್ತೆ. ನಿಮಗೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಬೇಕಂದರೆ ನೀವು ಪರ್ಚೇಸ್ ಮಾಡ್ಬೋದು. ಸೊ ಡಿಸೈನ್ ಇನ್ಫೋ ಅಂತ ಕೂಡ ಒಂದು ವೆಬ್ಸೈಟ್ ಇದೆ. ಸೊ ಅದರಲ್ಲಿ 9,999 ರುಪೀಸ್ ಇದೆ, ಪ್ಲಸ್ ಒಂದು 200 ರುಪೀಸ್ ಶಿಪ್ಪಿಂಗ್ ಬೇರೆ ಇದೆ. ಸೊ ನಾನು ರಿವ್ಯೂಸ್ ನೋಡಿದ ಪ್ರಕಾರ ಸುಮಾರು ಒಂದು 2-3 ಬ್ಯಾಡ್ ರಿವ್ಯೂಸ್ ಕೂಡ ನೋಡಿದೆ. ಅಂದರೆ ಕಾಮೆಂಟ್ಸು ಸರಿಯಾಗಿ ರೆಸ್ಪಾಂಡ್ ಮಾಡ್ತಿಲ್ಲ, ಟೈಮಿಗೆ ಸರಿಯಾಗಿ ಡೆಲಿವರಿ ಆಗಿಲ್ಲ, ಮತ್ತು ಆಫ್ಟರ್ ರಿಸೀವಿಂಗು ಮತ್ತು ರಿಟರ್ನ್ ಮಾಡೋಕ್ಕೆಲ್ಲ ಇರೋದಿಲ್ಲ ನಿಮಗೆ. ಸೊ ಹಂಗಾಗಿ ನಾನು ಅಮೆಝಾನಲ್ಲೇ ತರಿಸಿದೆ. ಸೊ ಅಮೆಝಾನ್ದು ಮತ್ತು ಆ ವೆಬ್ಸೈಟ್ಗೆ ನಿಮಗೆ ಜಸ್ಟ್ ಒಂದು 600 ರುಪೀಸ್ ಡಿಫ್ರೆನ್ಸ್ ಇದೆ. ಸೊ 600 ರುಪೀಸ್ ಏನಕ್ಕೆ ಮತ್ತೆ ರಿಸ್ಕ್ ತೊಗೊಳ್ಳೋದು ಅಂತೇಳಿ ಸೊ ನಾನು ಅಮೆಝಾನಲ್ಲಿ ತೊಗೊಂಡಿದ್ದೀನಿ. ಸೊ ನಿಮಗೆ ಅವಶ್ಯಕತೆ ಇದ್ದರೆ ತೊಗೋಬೋದು. ಸೊ ಇದು ಮುಂದೆ ನಮಗೆ ಮೋಟೋ ವ್ಲಾಗಿಂಗಲ್ಲಿ ಮತ್ತು DJI ಆ್ಯಕ್ಷನ್ ಕ್ಯಾಮ್ರಾಕ್ಕೆ ಕನೆಕ್ಷನ್ ಆಗಲಿ, ಮತ್ತು ಬೇರೆ ನಾರ್ಮಲ್ ಕ್ಯಾಮ್ರಾಸ್ಗೆ ಕನೆಕ್ಷನ್ ಆಗಲಿ ತುಂಬ ಹೆಲ್ಪ್ ಆಗುತ್ತೆ ನಮಗೆ. ಸೊ ಮುಂದೆ ಮೋಟೋ ವ್ಲಾಗ್ಸ್ ಕೂಡ ಬರುತ್ತೆ. ಸೊ ಇದೇ ರೀತಿ ನಮ್ಮ ಚಾನಲ್ ನೋಡ್ತಾ ಇರಿ. ಸೊ ಇದೇ ರೀತಿ ಹೆಚ್ಚಿನ ಕಂಟೆಂಟ್ಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಥ್ಯಾಂಕ್ ಯು.